ಹಾಯ್ ಹೆಲೋ ನಮಸ್ಕಾರ. ಬನ್ನಿ ಇವತ್ತೊಂದು ಯೂನೀಕ್ ಹೆಲ್ದಿ ರೆಸಿಪಿ ಜೊತೆ ಬಂದಿದ್ದೀನಿ. ಇದನ್ನು ನೀವು ಬ್ರೇಕ್ಫಾಸ್ಟ್ ಆಗಿ ಕೂಡ ತೊಗೋಬೋದು, ಸ್ನ್ಯಾಕ್ಸ್ ಆಗಿ ಕೂಡ ತೊಗೋಬೋದು. ಡಯಟ್ ಮಾಡೋರಿಗಂತೂ ಸೂಪರಾಗಿ ಗಿಲ್ಟ್ ಫ್ರೀ ಆಗಿ ತೊಗೋಬೋದು. ಇದು ಏನೂ ಪ್ರಾಬ್ಲಮ್ ಇಲ್ಲ, ವೆಯ್ಟ್ ಗೇನ್ ಆಗುತ್ತೆ ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇಲ್ಲ. ತುಂಬ ಹೆಲ್ದಿಯಾಗಿ ನಾನು ಮಾಡಿರೋದು ಪ್ಯಾನ್ ಕೇಕ್ನ ಹೇಗೆ ಮಾಡಿದೆ, ಏನೇನು ಇಂಗ್ರೀಡಿಯೆಂಟ್ ಎಲ್ಲ ಬೇಕು ನಾನು ಹೇಳ್ತೀನಿ ಬನ್ನಿ. ನೋಡಿ, ಪ್ಯಾನ್ ಕೇಕ್ ಎಲ್ಲ ಹೇಗೆ ಅನ್ಸೋದೇ ಇಲ್ಲ. ನೀವು ಬೇರೆ ನಾನು ಮೈದಾ ಏನೂ ಯೂಸ್ ಮಾಡಿಲ್ಲ, ಶುಗರ್ ಕೂಡ ಯೂಸ್ ಮಾಡ್ದೇ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ. ಸೊ ಬನ್ನಿ ಇದಕ್ಕೆ ಏನೇನು ಬೇಕಂತಲ್ಲ ಹೇಳ್ತೀನಿ. ಬಾಳೆಹಣ್ಣಿಲಿ 4 ತೊಗೊಂಡಿದ್ದೀನಿ. ಚಿಕ್ಕದು ಬರುತ್ತಲ್ಲ ಅದೇ ಬಾಳೆಹಣ್ಣೆ ತೊಗೊಂಡಿದ್ದೀನಿ. ಈ ಪೌಡರ್ ಏನು ಅಂದರೆ ಓಟ್ಸ್ ತೊಗೊಂಬಂದು ಪ್ಯಾಕೆಟು ಡೈರೆಕ್ಟ್ ಪೌಡರ್ ಮಾಡಿ, ಅಂದರೆ ಡ್ರೈ ರೋಸ್ಟ್ ಏನು ಮಾಡ್ದೇ ಜಸ್ಟ್ ಡೈರೆಕ್ಟಾಗಿ ಮಿಕ್ಸಿ ಹಾಕಿ ಪೌಡರ್ ಮಾಡಿ ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಹೀಗೆ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಪಟ್ಟಂತ ಆಗತ್ತೆ ಅಂತೇಳ್ಬಿಟ್ಟು. ಸೊ ಪೌಡರ್ ರೆಡಿ ಇತ್ತು, ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಮಿಕ್ಸಿ ಜಾರಿಗೆ ಹಾಕಿ ಮಾಡೋದ್ರಿಂದ ಬ್ಯಾಟರ್ ತುಂಬ ಚೆನ್ನಾಗಿ ಬರುತ್ತೆ. ಪ್ಯಾನ್ ಕೇಕ್ ಬ್ಯಾಟರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇವಾಗ 2 ಮೊಟ್ಟೆ ತೊಗೊಳ್ತಾ ಇದ್ದೀನಿ. 2 ಕಪ್ ಲೆಕ್ಕದಲ್ಲಿ ನಾನು ಪೌಡರ್ ಹಾಕಿದ್ದೀನಿ. ನೀವು ಬೇಕಾದ್ರೆ ಮೆಷರ್ಮೆಂಟ್ ತೊಗೊಂಡೇ ಮಾಡ್ಕೋಬೋದು, ಇಲ್ಲಾಂದರೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗುತ್ತೆ. ನಾರ್ಮಲ್ ಕೇಕ್ ಅದೇ ಮೆಷರ್ಮೆಂಟ್ ಬೇಕೇ ಬೇಕು ಅದಕ್ಕೆ, ಬಟ್ ಇದಕ್ಕೇನು ಮೆಷರ್ಮೆಂಟ್ ಬೇಕಾಗಲ್ಲ. ಜಸ್ಟ್ ಇದು ದೋಸೆ ಥರ ಹಾಕೋದ್ರಿಂದ ಇದಕ್ಕೇನು ಅಷ್ಟು ಪರ್ಫೆಕ್ಟ್ ಮೆಷರ್ಮೆಂಟ್ ಏನು ನೀಡ್ ಇರೋದಿಲ್ಲ. ಒಂದು ಅಂದಾಜು ಮೇಲೆ ಹಾಕೋಬೋದು ನೀವು. ನಾನಿಲ್ಲಿ ಒಂದು 5 ಜನಕ್ಕೆ ಅಂತ ಮಾಡಿರೋದು. ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಕಳಿಗೆ ಅಂತ ಸ್ಕೂಲಿಂದ ಬಂದ ತಕ್ಷಣ ಏನಾದ್ರು ಕೇಳ್ತಾರಲ್ಲ, ಹಾಗಾಗಿ ಅಷ್ಟಕ್ಕೆ ಮಾತ್ರ ಮಾಡಿದ್ದೀನಿ. ಇಲ್ಲಿ ನಾನೀಗ 1/2 ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಂಡೆ. ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್ ಹಾಕ್ತೀನಿ. ಬಿಕಾಸ್ ನಾವು ಯಾವುದೇ ಬೇಕಿಂಗ್ ಐಟಮ್ ಏನೇ ಮಾಡಿದ್ರು ಬೇಕಿಂಗ್ ಪೌಡರ್ ಅರ್ಧ ಇರುತ್ತೆ, ಬೇಕಿಂಗ್ ಸೋಡಾ 1 ಸ್ಪೂನ್ ಇರುತ್ತೆ. ಅಂದರೆ ಅರ್ಧ ಮಾತ್ರ ತೊಗೋಬೇಕು ಬೇಕಿಂಗ್ ಸೋಡಾನ. ಅದು ತೊಗೊಂಡು ಜಾಸ್ತಿ ಹಾಕಿದರೆ ಕ್ರಿಸ್ಪ್ ಸ್ಟಾರ್ಟ್ ಆಗಿಬಿಡುತ್ತೆ, ಒಂಥರ ಚೆನ್ನಾಗಿ ಬರೋಲ್ಲ. ಬೇಕಿಂಗ್ ಸೋಡಾ ಸ್ವಲ್ಪ ಕ್ವಾಂಟಿಟಿ ಯಾವಾಗಲೂ ಜಾಸ್ತಿ ಇರುತ್ತೆ. ನೀವು ನಾರ್ಮಲ್ ಕೇಕ್ ಆದರೂ ಮಾಡಿ, ಈ ಥರ ಪ್ಯಾನ್ ಕೇಕ್ ಮಾಡಿದ್ರೂ ಅಷ್ಟೇ ಬೇಕಿಂಗ್ ಪೌಡರ್ ಸ್ವಲ್ಪ ಜಾಸ್ತಿ ಇರುತ್ತೆ, ಚೆನ್ನಾಗಿ ಕೂಡ ಬರುತ್ತೆ. ಹಾಗಾಗಿ ನಾನಿದು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಿದ್ದೀನಿ. ನಾನು ಶುಗರ್ ಆ್ಯಡ್ ಮಾಡಿಲ್ಲ ಮತ್ತು ಮೈದಾ ಕೂಡ ಏನೂ ಆ್ಯಡ್ ಮಾಡಿಲ್ಲ. ಜಸ್ಟ್ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ. ನಾನು ಆಲ್ರೆಡಿ ಬನ್ಸ್ ಮಾಡಿದ್ನಲ್ಲ, ಅದರಲ್ಲಿ ಹೇಳಿದ್ದೀನಿ ನಾನು ಬೆಲ್ಲ ಯಾವುದು ಯೂಸ್ ಮಾಡ್ತೀನಿ ಅಂತ. ನಾನು ಅದೇ ಬೆಲ್ಲನೇ ತೊಗೊಂಡಿರೋದು. ಇದಕ್ಕೆ ಜೋನಿ ಬೆಲ್ಲ ಕೂಡ ಅಂತಾರೆ. ಇದು ಸಖತ್ ಪ್ಯೂರ್ ಆಗಿರುತ್ತೆ, ಏನೂ ಮಿಕ್ಸ್ ಇರೋದಿಲ್ಲ. ಹಾಗಾಗಿ ನಾನಿವಾಗ ಸಾಲ್ಟ್ ಸ್ವಲ್ಪ ಆ್ಯಡ್ ಮಾಡಿದೆ. ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಹಾಗೆ, ಲೈಕ್ ಸ್ವಲ್ಪ ಹಾಕ್ಕೊಳ್ಳಿ, ಬ್ಯಾಲೆನ್ಸ್ ಆಗುತ್ತೆ. ಸ್ವೀಟು ಅದು ಎಲ್ಲ ಬ್ಯಾಲೆನ್ಸ್ ಆಗೋಕ್ಕೋಸ್ಕರ ಉಪ್ಪು ಹಾಕೋತಾ ಇರೋದು ನಾವು ಅಷ್ಟೇ. ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ. ಹಾಗೆ ಕೊಕೊನೆಟ್ ಆಯಿಲ್, ಗಾಣದಿಂದ ಯೂಸ್ ಮಾಡೋದ್ರಿಂದ ಕೊಕೊನೆಟ್ ಆಯಿಲ್ ಅದು, ಹಾಗಾಗಿ ಡಬ್ಬಿಲಿ ಸ್ಟೋರ್ ಮಾಡ್ಕೋತೀನಿ ನಾನು. ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಬ್ಯಾಟರ್ ರೆಡಿ ಆದಮೇಲೆ ಡೈರೆಕ್ಟ್ ತವ ಮೇಲೆ ಹಾಕಿದರೆ ಆಯಿತು, ಲೈಕ್ ದೋಸೆ ಥರ. ಪ್ಯಾನ್ ಕೇಕ್ ಸೂಪರಾಗಿರುತ್ತೆ, ಆರಾಮಾಗಿ ತಿಂತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಕೊಟ್ಟರೆ ತುಂಬಾ ಒಳ್ಳೆಯದು, ಹೆಲ್ದಿ ಕೂಡ, ಹೊಟ್ಟೆನೂ ಫುಲ್ ಆಗುತ್ತೆ. ಸೊ ಟ್ರೈ ಮಾಡಿ ಒಂದು ಸತಿ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೂಡ ಮಾಡಿ, ಆದರೆ ಶೇರ್ ಕೂಡ ಮಾಡಿ. ನೋಡಿ, ಬ್ಯಾಟರು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ನೀವು ಸ್ವಲ್ಪ ಹಾಲು ಕೂಡ ಹಾಕೋಬೋದು. ನಾನಿಲ್ಲೇನು ಅಂದರೆ ಲೈಕ್ ಏನು ಮಿಕ್ಸ್ ಮಾಡಿಲ್ಲ ಅಷ್ಟಿಲ್ಲ ಅದು. ಈಗ ಮತ್ತೆ ಇನ್ನೊಂದ್ಸತಿ ನೋಡಿ ಬ್ಯಾಟರ್ ಹೇಗಿದೆ ಅಂತ ಗೊತ್ತಾಗುತ್ತೆ. ನೀವು ಇಟ್ಟಷ್ಟು ಸ್ವಲ್ಪ ತಿಕ್ಕಾಗುತ್ತೆ. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಲು ಕೂಡ ಹಾಕ್ಕೋಬೋದು, ಇಲ್ಲ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಕನ್ಸಿಸ್ಟೆನ್ಸಿ ಸರಿ ಇದೆ ನಂದಿಲ್ಲಿ. ಸೊ ಹಾಗಾಗಿ ನಾನು ಇಲ್ಲೇನು ಆ್ಯಡ್ ಮಾಡ್ತಿಲ್ಲ. ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಹಾಲು ಹಾಕಿ ಕೂಡ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡು ದೋಸೆ ಬ್ಯಾಟರ್ ಥರ ಬರಬೇಕು ಅಷ್ಟೇ. ಅಂದರೆ ಲೈಕ್ ಅದು ಪೋರ್ ಮಾಡೋಕ್ಕೆ ಬರಬೇಕು ದೋಸೆ ಥರ ಅಷ್ಟೇ, ಇನ್ನೇನಿಲ್ಲ. ತುಂಬ ದಪ್ಪ ಆದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು, ತುಂಬ ತೆಳು ಆದರೂ ಕೂಡ ಚೆನ್ನಾಗಿ ಆಗೋದಿಲ್ಲ, ಮೀಡಿಯಮ್ ಆಗಿರಬೇಕು. ನಾನು ಬ್ಯಾಟರ್ ಹಾಕ್ತೀನಿ ನೋಡಿ, ಸೇಮ್ ಅದೇ ಥರ ಆ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ವೆನಿಲಾ ಎಸೆನ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಆದಷ್ಟು ನ್ಯಾಚುರಲ್ ಆಗಿರಲಿ ಅಂತ ನಾನು ಅದೆಲ್ಲ ಏನೂ ಆ್ಯಡ್ ಮಾಡಿಲ್ಲ. ನಾನು ಇವಾಗ ತುಪ್ಪ ಹಾಕಿದ್ದೀನಿ. ನೀವು ಬೇಕಾದ್ರೆ ಬಟರ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕಿ ಜಸ್ಟ್ ಏನು ಸ್ಪ್ರೆಡ್ ಮಾಡಬೇಡಿ, ಅದೇನು ಪೂರ್ ಮಾಡಿರ್ತಿರಲ್ಲ ಅಷ್ಟೇ ಸಾಕಾಗತ್ತೆ. ಅದನ್ನು ಕವರ್ ಮಾಡಿ ಬಿಟ್ಬಿಡಿ ಅದನ್ನ. ಅಂದರೆ ಲೈಕ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ. ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಆ ಕಡೆ ಕೆಲಸಕ್ಕೆ ಹೋದೆ, ಅದು ಸ್ವಲ್ಪ ಬೇಗ ತಳ ಹಿಡಿಯೋ ಚಾನ್ಸ್ ಇರುತ್ತೆ, ಸ್ವಲ್ಪ ಡಾರ್ಕ್ ಆಗುತ್ತೆ. ಬಿಕಾಸ್ ಬೇಗ ಬೇಕಾಗಿಬಿಟ್ಟಿರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ. ನೋಡಿ, ಆದರೂ ಪಟ್ಟಂತ ಫ್ಲಿಪ್ ಮಾಡಬೇಕು. ಮೇಲ್ಗಡೆ ಎಲ್ಲ ಇದಾಗಲಿ ಅಂತ ವೆಯ್ಟ್ ಮಾಡಬೇಡಿ, ಆಲ್ರೆಡಿ ಕೆಳಗಡೆ ಡಾರ್ಕ್ ಆಗಿಬಿಟ್ಟಿರುತ್ತೆ. ನೋಡಿ, ಈ ಥರ ಆದಾಗ ಬಬಲ್ಸ್ ಎಲ್ಲ ಬಂದಾಗ ಅದನ್ನು ಫ್ಲಿಪ್ ಮಾಡಬೇಕು, ತೆಗೆದ್ಬಿಟ್ಟು. ನೋಡಿ, ಅದೆಷ್ಟು ಇದಾಗಿದೆ, ಬಬಲ್ಸ್ ಎಲ್ಲ ಬಂದಿದೆ. ಫ್ಲಿಪ್ ಮಾಡ್ಕೊಳ್ಳಿ, ಬೇಗ ಫ್ಲಿಪ್ ಮಾಡಿಬಿದ್ರೆ ಒಳ್ಳೆಯದು. ನಾನು ಸ್ವಲ್ಪ ಇದಾಗಿದೆ, ಬಟ್ ಟೇಸ್ಟ್ ವೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ತುಂಬ ಚೆನ್ನಾಗುತ್ತೆ, ಸಖತ್ ಈಸಿ ಕೂಡ. ಆದಷ್ಟು ಮೈದಾ, ಶುಗರ್ನ, ವೈಟ್ ಸಾಲ್ಟ್ನ
ತೆಗ್ದಾಕಕ್ಕೆ ಟ್ರೈ ಮಾಡಿ ಲೈಫಿಂದ. ಈ ಥರ ಹೆಲ್ದಿಯಾಗಿ ತಿನ್ಬೋದು, ಗಿಲ್ಟ್ ಫ್ರೀಯಾಗಿ ಕೂಡ ತಿನ್ಬೋದು. ನಾವು ಮಕ್ಕಳಿಗೆ ಅಂತ ಮಾಡಿಕೊಟ್ಟಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ, ಅದು ತುಂಬ ಚೆನ್ನಾಗಿರುತ್ತೆ. ಹನಿ ಹಾಕ್ಕೊಂಡು ಕೂಡ ತಿಂತಾರೆ. ಇದು ನನ್ನ ಸೆಕೆಂಡ್ ಒನ್ ಮಾಡಿದ್ದೆ ನಾನು ಇದನ್ನು. ಇದು ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ. ಇದ್ರ ಮೇಲೆ ಹನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ರೆಸಿಪಿನ ಟ್ರೈ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.